ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ರಿವ್ಯೂ ಬಗ್ಗೆ ನಾವು ಮಾತಾಡ್ತಾ ಹೋದರೆ ರೀಸೆಂಟಾಗಿ ತಮಿಳಲ್ಲಿ ಬಂದಂಥ ಟೂರಿಸ್ಟ್ ಫ್ಯಾಮಿಲಿ ಮೂವಿ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇದರಲ್ಲಿರೋ ಮಾರಲ್ಸು ಎಥಿಕ್ಸು ಅಷ್ಟು ಕನೆಕ್ಟ್ ಆಗೋಂಗಿದ್ದಾವೆ. ಇತ್ತೀಚೆಗೆ ಬರೋ ಫಿಲಮ್ಸ್ಗಳಲ್ಲಿ ದುಡ್ಡು ಮುಖ್ಯ, ಮನುಷ್ಯತ್ವ ಇರೋದಿಲ್ಲ, ಒಟ್ಟಿನಲ್ಲಿ ಸೋಷಿಯಲ್ ಎಥಿಕ್ಸೇ ಇರೋದಿಲ್ಲ. ಅಂಥ ಒಂದು ಟೈಮಲ್ಲಿ ಇಂಥ ಒಂದು ಮೂವಿ ತುಂಬ ಬೇಕಾಗಿತ್ತು ನಮ್ಮ ಜನಕ್ಕೆ. ಅದೇ ಥರ ಈ ಮೂವಿನೂ ಕೂಡ ಸಖತ್ತಾಗೆ ಮೂಡ್ ಬಂದಿದೆ, ಪ್ರತಿಯೊಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತಿದ್ದು. ಇದರಲ್ಲಿರೋ ಕಾಮಿಡಿ ಸೀನ್ಸು ಮತ್ತು ಫ್ಯಾಮಿಲಿ ಎಮೋಷನ್ಸು, ಫಾದರು ಮತ್ತು ಸನ್ಸ್ ಎಮೋಷನ್ಸು, ಮತ್ತು ಒಂದು ಕಾಲೋನಿನಲ್ಲಿ ಒಂದು ಬೀದಿಯಲ್ಲಿ ಹೆಂಗೆ ನೈಬರ್ಸ್ ಇರಬೇಕು ಅನ್ನೋ ಒಂದು ಎಮೋಷನ್ಸು ಎಲ್ಲ ಸಖತ್ತಾಗೆ ಬ್ಲೆಂಡ್ ಮಾಡಿದ್ದಾರೆ. ಮತ್ತು ಒಬ್ಬ ಮನುಷ್ಯ ಫ್ಯಾಮಿಲಿನ ಯಾವ ಥರ ನೋಡ್ಕೊಬೇಕು, ಅದನ್ನ ನೋಡ್ಕೊಳ್ಳೋಕ್ಕೆ ಎಲ್ಲಿವರೆಗೂ ಹೋಗ್ತಾನೆ ಅನ್ನೋದನ್ನೆಲ್ಲ ತುಂಬ ಸಖತ್ತಾಗೆ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಇದರ ಸ್ಟೋರಿ ಫ್ಲಾಟ್ ಲೈನ್ ವಿಷಯಕ್ಕೆ ಬಂದುಬಿಟ್ರೆ, ಕೋವಿಡ್-19 ಟೈಮಲ್ಲಿ ಸ್ವಲ್ಪ ಶ್ರೀಲಂಕಾದ ಮಾರ್ಕೆಟ್ ಬಿದ್ದೋಗ್ಬಿಟ್ಟು ಅಲ್ಲಿ ವಸ್ತುಗಳೆಲ್ಲ ಜಾಸ್ತಿ ರೇಟಾಗೆ ಸಿಗೋಕೆ ನಿಂತ್ಕೊತವೆ. ಅಂಥ ಟೈಮಲ್ಲಿ ಅಲ್ಲಿಂದ ಒಂದು ಫ್ಯಾಮಿಲಿ ಇಲ್ಲೀಗಲ್ಲಾಗಿ ನಮ್ಮ ಇಂಡಿಯಾಗೆ ಬರುತ್ತೆ. ಅವರು ಇಲ್ಲಿ ಯಾವ ಥರ ಸರ್ವೈವ್ ಆದರೂ ಅವರಿಗೆ ಬಂದಂಥ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ಈ ಮೂವಿನಲ್ಲಿ ನಾವು ನೋಡ್ತಾ ಹೋಗಬೇಕು. ಇನ್ನು ಈ ಮೂವಿಯ ಡೈರೆಕ್ಟ್ರ್ ಬಂದ್ಬಿಟ್ಟು ಅಭಿಷನ್ ಜವನಿತ್. ನಿಜ, ಅವ್ರದ್ದು ಈ ಮೂವಿ ಡೆಬ್ಯೂ ಅಂತೆ. ಇದು ಫಸ್ಟ್ ಅವರು ಡೈರೆಕ್ಟ್ ಮಾಡ್ತಿರೋ ಫಿಲಮು. ಮತ್ತು ಅವರು ಇದರಲ್ಲೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿಜ, ನನಗೆ ಫಿಲಮ್ ಆಗೋವರೆಗೂ ಇವರೇ ಡೈರೆಕ್ಟರ್ ಅಂತ ಗೊತ್ತಿರಲಿಲ್ಲ. ನಿಜ, ಆ ಕ್ಯಾರೆಕ್ಟರ್ಗೂ ಕೂಡ ಸಖತ್ ಡೆಪ್ತ್ ಇದೆ. ಒಟ್ಟಿನಲ್ಲಿ ಎಲ್ಲ ಪೋರ್ಷನ್ಸು, ಎಲ್ಲ ಸೀಕ್ವೆನ್ಸನ್ನು ಸಖತ್ ಕನ್ವಿನ್ಸಿಂಗಾಗೆ ಮತ್ತು ಎಲ್ಲರಿಗೂ ಅರ್ಥ ಆಗೋ ಥರ ಕನ್ವಿನ್ಸ್ ಆಗೋ ರೇಂಜಿಗೆ ಬರ್ಕೊಂಡಿದ್ದಾರೆ. ಡೆಬ್ಯೂನಲ್ಲೇ ಈ ಥರ ಮೆಚ್ಯೂರಾಗಿ ಹ್ಯಾಂಡ್ಲ್ ಮಾಡಿದರೆ ಇದನ್ನು ನಾವು ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು. ಮೇನ್ ಲೀಡ್ ಆದಂಥ ಶಶಿಕುಮಾರು ಮತ್ತು ಸಿಮ್ರಾನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿಮ್ರಾನ್ ಅಂತೂ ಒಂಥರ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಂಗೆ ಅವರು. ಮತ್ತು ಶಶಿಕುಮಾರ್ ಕೂಡ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಕೂಡ ಒಂದು ದೊಡ್ಡ ಹೀರೋ ತಮಿಳಲ್ಲಿ. ಇನ್ನು ಮಿಥುನ್ ಜೈಶಂಕರ್ ನಿತೂಷನ್ ಕ್ಯಾರೆಕ್ಟರ್ನ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಅವ್ರಿಗೆ ಕ್ಯಾರೆಕ್ಟರ್ಸ್ ಎಲ್ಲ ಓಕೆ ಎಲ್ಲ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೇನ್ ರೋಲ್ಡನ್ ಡೀಸೆಂಟ್ ವರ್ಕ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಈ ಮೂವಿ ರಿಲೀಸ್ ಆಗಿ ತುಂಬ ದಿನ ಆಗಿದೆ. ಮತ್ತು ಈ ಮೂವಿನ ಆಲ್ರೆಡಿ ನೀವು ಕೂಡ ಅಷ್ಟು ಜನ ನೋಡಿರ್ತೀರ. ಎಷ್ಟು ಜನ ನೋಡಿದ್ದೀರಾ, ಈ ಮೂವಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನಾವು ಸಿಗ್ತಾ ಇರೋಣ ಗಾಯ್ಸ್. ಬಾಯ್.